ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ಅಂದ್ರೆ ಸೆಕೆಂಡ್ PUC ಎಕನಾಮಿಕ್ಸ್ ಎಕ್ಸಾಮ್ ಐತಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಹಾಗೂ ಆನ್ಸರ್ಗಳನ್ನು ನೋಡ್ಕೊಂಡ್ ಬರ್ರಿ. ಬೆಟ್ಟ ಸ್ಥಳ ಹಾಗೂ ಇಲ್ಲಿ ಈ ವಿಡಿಯೋ ಒಳಗೆ ಏನು ನೋಡಿದ್ರೆ ಬೆಟ್ಟ ಸ್ಥಳ ಹಾಗೂ ಹೊಂದಿಸಿ ಬರೆಯಿರಿ 1 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಹಿಂದಿನ ವಿಡಿಯೋ ಒಳಗೆ ಏನು ನೋಡಿದ್ರೆ ನಾವು ಕಡ್ಡಾಯ ಪ್ರಶ್ನೆಗಳನ್ನ ನೋಡಿದ್ವಿ. ಅದನ್ನ ಬೆಸ್ಟ್ 8 ಅನ್ನು ನೋಡಿ ಬರೀ. ಉಳಿಕಿದ್ದ ಇಲ್ಲಿ 5 ಅಂಕ ಬೆಟ್ಟ ಸ್ಥಳಕ್ಕೆ ನಿಮಗೆ 5 ಅಂಕ ಮತ್ತು ಹೊಂದಿಸಿ ಬರೀ 5 ಅಂಕ 5 ಅಂಕ 1 ಅಂಕದಲ್ಲಿ. ಈವನ್ 3 ಸ್ಟೆಪ್ 5 5 5 ಇಲ್ಲಿ 15 ಮಾರ್ಕ್ಸ್ ತೊಗೊಂಡಂಗತ್ರಿ. ಮತ್ತು ಕಡ್ಡಾಯ ಪ್ರಶ್ನೆ ಒಳಗೆ ಅಲ್ಲಿ ಮಾರ್ಕ್ಸ್ ಬರ್ತಾವ. ಅದೇ ರೀತಿ ಯಾವ ಪ್ರಶ್ನೆಗಳನ್ನ ಬಿಟ್ಟು ಬರಬೇಡ್ರಿ. ನಿಮ್ಗೆ ಏನು ಅನಿಸ್ತಾ ಅದನ್ನ ಬರೋದು ಬರ್ರಿ. ಅದೇ ರೀತಿ ಬೆಟ್ಟ ಸ್ಥಳ ವೆರಿ ಇಂಪಾರ್ಟೆಂಟ್ ಅದಾವ, ಅವನ್ನ ನೋಡಿ ಬರ್ರಿ. ನಾಳೆ ಯಾವನ್ನ ಕೇಳ್ತಾರ ಬೆಟ್ಟ ಸ್ಥಳ ಇವನೇ ಕೇಳ್ತಾರ. 6 ಸಂಪನ್ಮೂಲ ಕೊರತೆಯು ಆಯ್ಕೆಯ ಸಮಸ್ಯೆಯನ್ನ ಹುಟ್ಟುಹಾಕ್ತದ. ತದನಂತರ 7 2 ವೈಯಕ್ತಿಕ ಬೇಡಿಕೆ ರೇಖೆಗಳನ್ನ ಒಗ್ಗೂಡಿಸುವ ವಿಧಾನವನ್ನ ಅಡ್ಡ ಸಾಲು ಸಂಕಲನ ಎಂದು ಕರೀತಾರೆ. 8 ಶ್ರಮದ ಮಾರುಕಟ್ಟೆಯಲ್ಲಿ ಕುಟುಂಬಗಳು ಶ್ರಮದ ಪೂರೈಕೆದಾರರಾಗಿರುತ್ತಾರೆ. ಇಲ್ಲಿ ಕುಟುಂಬಗಳು ಸರಿಯಾದ ಉತ್ತರ ಆಗ್ತದೆ. 9 ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನ ಅದರ ಡ್ಯಾಶ್ ಎಂದು ಕರೀತಾರೆ. ಅದರ ಮೌಲ್ಯ ವರ್ಧನೆ ಎಂದು ಕರೀತಾರೆ. 10 ತಪ್ಪುಗಳು ಮತ್ತು ಡ್ಯಾಶ್ಗಳು ಸಂದಾಯ ಬಾಕಿಯ 3ನೇ ಅಂಶವಾಗಿದೆ, ಲೋಪಗಳು ಎಂಬುದನ್ನು ನೋಡಬಹುದು. ತದನಂತರ ಇಲ್ಲಿ ಬಿಡಿಸ 6 ಕೇಂದ್ರಿತ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನ ಡ್ಯಾಶ್ ತೆಗೆದುಕೊಳ್ಳುತ್ತದೆ. ಸರ್ಕಾರ ತೆಗೆದುಕೊಳ್ಳುತ್ತದೆ. ಕೇಂದ್ರ ಇರ್ತದೆ, ಅದರ ಕೇಂದ್ರ ಆಯೋಜನೆ ಮಾಡಿರ್ತದ. ಅದಕ್ಕೆ ಆರ್ಥಿಕತೆಯಲ್ಲಿ ಎಲ್ಲಾ ಪ್ರಮುಖ ನಿರ್ಧಾರಗಳನ್ನ ಏನ್ ಮಾಡ್ತದೆ ಅಂದ್ರ ಸರ್ಕಾರ ತೆಗೆದುಕೊಳ್ತದ. 7 ABC ರೇಖೆಯು ಡ್ಯಾಶ್ ಬಿಂದುವಿನಲ್ಲಿ SMC ರೇಖೆಯು ABC ರೇಖೆಗಳಿಗಿಂತ ಕೆಳಗಿನಿಂದ ಛೇದಿಸ್ತದ. ಸರಿಯಾದ ಉತ್ತರ ಕನಿಷ್ಠ. 8 ಡ್ಯಾಶ್ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ. ಅದರ ಘಟಕ. 9 M1 ಮತ್ತು M2 ಗಳನ್ನ ಡ್ಯಾಶ್ ಎಂದು ಕರೀತಾರೆ, ಸಂಚಿತ ಹಣ ಎಂದು ಕರೀತಾರೆ. ತದನಂತರ 10 ಸರ್ಕಾರವು ಆದಾಯವನ್ನ ಆಧರಿಸದೆ ವಿಧಿಸುವ ತೆರಿಗೆ ಏನಂತಾರ ಅಂದ್ರ ಒಟ್ಟು ತೆರಿಗೆ ಎಂದು ಕರೀತಾರ್ರಿ. ತದನಂತರ ನೆಕ್ಸ್ಟ್ ಬಿಟ್ಟ ಸ್ಥಳ ರೀ 6 ವಾಸ್ತವಿಕ ಎಲ್ಲ ಆರ್ಥಿಕತೆ ಡ್ಯಾಶ್ ಆರ್ಥಿಕತೆಯನ್ನು ಹೊಂದಿರ್ತದೆ ಅಥವಾ ಆರ್ಥಿಕತೆಗಳಾಗಿರ್ತವೆ ಎಂದ್ರ ಮಿಶ್ರ. 7 ಬಯಕೆಗಳನ್ನ ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಡ್ಯಾಶ್ ಆಗಿರ್ತದ, ತುಷ್ಟಿಗುಣ ಆಗಿರ್ತದ. 8 ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆ ಪರಸ್ಪರ ಛೇದಿಸುವ ಬಿಂದುವಿನಲ್ಲಿ ಡ್ಯಾಶ್ ನಿರ್ಧಾರವಾಗುತ್ತದ, ಕೂಲಿ ನಿರ್ಧಾರ ಆಗ್ತದ. 9 ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನ ಅದರ ಡ್ಯಾಶ್ ಎನ್ನುತ್ತೇವೆ, ಮೌಲ್ಯ ವರ್ಧನೆ. ಇಲ್ಲೇ 2 ಸಲ ರಿಪೀಟ್ ಆಗಿರ್ತದ. ಅದೇ ರೀತಿ 10 ದೇಶೀಯ ಕರೆನ್ಸಿ ರೂಪದಲ್ಲಿನ ವಿದೇಶಿ ಕರೆನ್ಸಿಯ ಬೆಲೆ ಹೆಚ್ಚಾಗುವುದನ್ನ ದೇಶೀಯ ಕರೆನ್ಸಿ ಡ್ಯಾಶ್ ಎಂದು ಕರೀತಾರ, ಕುಗ್ಗುವಿಕೆ ಎಂದು ಕರೀತಾರ. ನೆಕ್ಸ್ಟ್ ಬಿಟ್ಟ ಸ್ಥಳ ರೀ 6 ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆಯು ಡ್ಯಾಶ್ ಭಾಗಕ್ಕೆ ಪಲ್ಲಟ ಆಗ್ತದ, ಬಲ ಭಾಗಕ್ಕೆ. 7 ದೀರ್ಘಾವಧಿಯಲ್ಲಿ ಎಲ್ಲ ಆದಾನಗಳನ್ನು ಡ್ಯಾಶ್ ಇರ್ತವ, ಏನಾಗ್ತದ ಬದಲಾಗುತ್ತಾ ಇರ್ತವ. 8 ಬೆಲೆ ಪಡೆಯುವ ವರ್ತನೆ ಡ್ಯಾಶ್ ಮಾರುಕಟ್ಟೆಯ ಒಂದು ವಿಭಿನ್ನ ಗುಣವಾಗಿದೆ, ಪರಿಪೂರ್ಣ ಮಾರುಕಟ್ಟೆಯ ಒಂದು ವಿಭಿನ್ನ ಗುಣವಾಗಿದೆ. 9 ಡ್ಯಾಶ್ಗಳನ್ನ ಉದ್ಯಮ ಘಟಕಗಳೆಂದು ಕರೀತಾರ, ಉತ್ಪಾದನಾ ಘಟಕಗಳು. 10 ತಪಸ್ಸಿಲ್ಲು ಪಟ್ಟಿ ಎಂದು ದಾಸ್ತಾವಿಕ ಚಲಕವಾಗಿದೆ. ಅಂದ್ರ ಇಲ್ಲಿ ತಪಸ್ಸಿಲ್ಲ ಪಟ್ಟಿ ಏನಂತಾರಂದ್ರ ದಾಸಾವಿಕ ಚಲಕಗಳು ಎಂದು ಕರೀತಾರ. ನೆಕ್ಸ್ಟ್ ರೀ 6 ವಾಸ್ತವಿಕ ಎಲ್ಲ ಆರ್ಥಿಕತೆಗಳು ಡ್ಯಾಶ್. ಇದು 2 ಸಲ ರಿಪೀಟ್ ಆಗಿರ್ತದ, ಮಿಶ್ರ ಆರ್ಥಿಕತೆಗಳಾಗಿರ್ತವ. 7 ಮಾರುಕಟ್ಟೆಯ ಶ್ರಮದ ಮಾರುಕಟ್ಟೆಯ ಡ್ಯಾಶ್ ಶ್ರಮದ ಪೂರೈಕೆ ಇರ್ತದ, ಕುಟುಂಬ. ಇದು 3 ಸಲ ರಿಪೀಟ್ ಆಗ್ತಾರೆ. ಅದೇ ರೀತಿ 8 ಡ್ಯಾಶ್ ಸರಕುಗಳ ಉತ್ಪಾದನೆ ಯಾವುದೋ ಮುಂದಿನ ಹಂತದಲ್ಲಿ ಹಾದು ಹೋಗುವುದಿಲ್ಲ, ಅಂತಿಮ ಸರಕುಗಳ ಉತ್ಪಾದನೆಯ ಯಾವುದೇ ಮುಂದಿನ ಹಂತಗಳಲ್ಲಿ ಹಾದು ಹೋಗುವುದಿಲ್ಲ. ತದನಂತರ 9 ಭಾರತದಲ್ಲಿ ನಾಣ್ಯಗಳನ್ನ ಡ್ಯಾಶ್ ಚಲಾವಣೆಗೆ ತರುತ್ತದೆ, ಭಾರತ ಸರ್ಕಾರ ಏನಂತ ಚಲಾವಣೆ ತರ್ತದ. 10 ಗುಣಕದ ಗಾತ್ರ MPC ನ ಮೌಲ್ಯ ಅವಲಂಬಿಸಿದೆ. ನೆಕ್ಸ್ಟ್
ಹೊಂದಿಸಿ ಬರೆಯಿರಿ. ನಿಮಗೆ ಇಂಪಾರ್ಟೆಂಟ್ ಯಾವ್ದಂದ್ರ ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳ 1 ಅಂಕದಲ್ಲಿ. ಇವುಗಳನ್ನ ಮಾತ್ರ ಅಷ್ಟು ಸರಿಯಾಗಿ ಬರ್ತೀರಂದ್ರೆ ನಿಮಗ ಔಟ್ ಆಫ್ ಔಟ್ ಬರೋ ಚಾನ್ಸಸ್ ಜಾಸ್ತಿ ಇರ್ತದ. ಔಟ್ ಆಫ್ ಔಟ್ ಜಾಸ್ತಿ. ಹೊಂದಿಸಿ ಬರೆಯಿರಿ. ಬೇಡಿಕೆ ರೇಖೆ ಕೆಳಮುಖ ಇಳಿಜಾರಾಗಿರ್ತದ. ಸಾಮಾನ್ಯ ಲಾಭ ಶೂನ್ಯ ಲಾಭ ಆಗಿರ್ತದ. ಶ್ರಮರಿ ಕೂಲಿ ಆಗಿರ್ತದ. ತದನಂತರ ಕಚ್ಚಾ ಸರಕುಗಳು ಏನಾಗಿರ್ತದೆ ಅಂದ್ರ ಮಧ್ಯಂತರ ಸರಕಾಗಿರ್ತದೆ. ನಿರ್ವಹಣಾ ಹೊಂದಾಣಿಕೆ ಯಾವುದಾಗಿರ್ತದೆ ಅಂದ್ರ ಡರ್ಟಿ ಹೊಂದಾಣಿಕೆ ಆಗಿರ್ತದ. ಇವುಗಳನ್ನ ರಿಪೀಟ್ ಆಗಿದ್ದ ಕ್ವಶನ್ಗಳದಾವ, ನೀವು ಸರಿಯಾದ ರೀತಿಲಿ ಹಾಕ್ರಿ. ನೆಕ್ಸ್ಟ್ ನೋಡ್ರಿ, ಇದು ಪ್ರಿಪರೇಟರಿ ಕ್ವಶನ್ ಪೇಪರ್ದಾಗ ಬಿದ್ದಿರದಂತ ಹೊಂದಿಸಿ ಬರೀ. ಸರಳ ಬೇಡಿಕೆ ರೇಖೆ ಯಾವ್ದಾಕತ್ತೆ ಅಂದ್ರ ಅಷ್ಟನೇದಾಕತ್ತೆ ನೋಡ್ರಿ, ಎಂ ಆರ್ ಯಾವ್ದಾಕತ್ತಾರ, ಇದು ಡೆಲ್ಟಾ TR ಡಿವೈಡೆಡ್ ಬೈ ಡೆಲ್ಟಾ Q ಆಗ್ತದ. ಮರುಖರೀದಿಯ ಒಪ್ಪಂದ ಯಾವ್ದಾಕತ್ತೆ ಅಂದ್ರ ರೆಫೋ ಆಗ್ತದ. ಉಳಿತಾಯ ಯಾವ್ದಾಕತ್ತಾರ Y=C ಆಗ್ತದ, ಫಸ್ಟ್ ಒನ್ ಆಗ್ತದ. ಹೂಡಿಕೆ ಯಾವ್ದಾಕತ್ತೆ ಅಂದ್ರಿ, ಹೂಡಿಕೆ ಬಂಡವಾಳ ಖಾತೆ ಆಗಿರ್ತದ. ನೋಡ್ಕೋರಿ, ಒಂದ್ ಸೈಡ್ ಬರ್ಕೊಂಡ್ ಇಟ್ಕೋರಿ ಅವನ್ನ. ತದನಂತರ ಹೊಂದಿಸಿ ಬರೆಯಿರಿ ನೋಡ್ರಿ. ವಾಸ್ತವಿಕ ಅರ್ಥಶಾಸ್ತ್ರ ಸರಿಯಾದ ಉತ್ತರ ದಾಸ್ತಾನುಗಳ ಚಲಕಾಗಿರ್ತದ. ಬಿ ಸರಿ ಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಯಾವ್ದಾಗಿರ್ತದೆ ಅಂದ್ರ ಇದಾಗಿರ್ತದ ನೋಡ್ರಿ, 4th ಒನ್ ಆಗ್ತದ. ಅದೇ ರೀತಿ ಅಸಾಮಾನ್ಯ ಲಾಭದ ಸಾಧ್ಯತೆ, ಹೊಸ ಉದ್ಯಮಿಗಳ ಆಕರ್ಷಣೆ ಆಗ್ತದ. ಡಿ ತಪಸ್ಸಿಲು ಪಟ್ಟಿ ಯಾವುದಾಗತ್ತಲ್ಲ ಸರಿಯಾದ ಉತ್ತರ ದಾಸ್ತಾವಿಕ ಚಲಕಗಳ ಆಗ್ತದ. ತದನಂತರ SLR ಶಾಸನಬದ್ಧ ದ್ರವ್ಯಾನುಪಾತ ಎಂಬುದನ್ನು ಆಗ್ತದ. ತದನಂತರ 11 ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಸರಳ ಬೇಡಿಕೆ ರೇಖೆ ಸರಿಯಾದ ಉತ್ತರ ಯಾವ್ದಂದ್ರ D(P) = A - BP ಎಂಬುದನ್ನು ಆಗ್ತದ. MPL ಸರಿಯಾದ ಉತ್ತರ. MPL ಯಾವ್ದಾಗ್ತಾರ ಲಾಸ್ಟ್ ನೋಡ್ರಿ, TPL - TPL1 ಆಗ್ತದ. ಮಾರ್ಜಿನಲ್ ಪ್ರಾಡಕ್ಟ್ ಆಫ್ ಲೇಬರ್ ಆಗ್ತದ. ಟೋಟಲ್ ಪ್ರಾಡಕ್ಟ್ ಆಗ್ತದ. ತದನಂತರ ಸಿ ಪರಿಪೂರ್ಣ ಪೈಪೋಟಿ ಅಂದ್ರ ಪರಿಪೂರ್ಣ ಮಾಹಿತಿ ಆಗ್ತದ. ಹೊಣೆಗಾರಿಕೆ ಸರಿಯಾದ ಉತ್ತರ ಯಾವ್ದಾಗ್ತಾರ ಠೇವಣಿಗಳಾಗ್ತದ. ಅದೇ ರೀತಿ ಹೆಚ್ಚುವರಿ ಬೇಡಿಕೆಗಳನ್ನ ದೀರ್ಘಾವಧಿಯಲ್ಲಿ ಬೆಲೆಗಳ ಏರಿಕೆಗೆ ಕಾರಣವಾಗುತ್ತದ. ನೆಕ್ಸ್ಟ್ ಒನ್ ಹೊಂದಿಸಿ ಬರೆಯಿರಿ, ವೆರಿ ಇಂಪಾರ್ಟೆಂಟ್ ರೀ. ಅದೇ ರೀತಿ TFC + TVC ಸರಿಯಾದ ಉತ್ತರ ಥರ್ಡ್ ಒನ್ TC ಆಗ್ತದ. 5 ಇದು ಯಾವ್ದಾಗ್ತಾರ 5ನೇದಕ್ಕೆ TR TC ಆಗ್ತದ. ಕಚ್ಚಾ ಸರಕು ಯಾವ್ದ ಮಧ್ಯವರ್ತಿಗಳ ಸರಕ್ತದ. ಆಡಮ್ ಸ್ಮಿತ್ ಕಾಣದ ಕೈ ಕಾರ್ಯಾಚರಣೆ ಆಗ್ತದ. ತೇಲುವ ವಿನಿಮಯ ದರ ಯಾವ್ದಂದ್ರ ಬದಲಾಗುವ ವಿನಿಮಯ ದರ ಆಗ್ತದ. ನೆಕ್ಸ್ಟ್ ನೋಡ್ರಿ, ಹೊಂದಿಸಿ ಬರಿ. ಸರಿ ಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಸರಿಯಾದ ಉತ್ತರ 5 ಏನಾಗ್ತದ್ರಿ, ಬಿ LRAC ಯಾವ್ದಾಗದ ದೀರ್ಘಾವಧಿ ಸರಾಸರಿ ವೆಚ್ಚ ಆಗ್ತದ. ಸಾಮಾನ್ಯ ಲಾಭ ಯಾವ್ದಾಗ್ತಾರ ಶೂನ್ಯ ಲಾಭ ಆಗ್ತದ. ಹಣ ಯಾವ್ದಾಗ್ತದ ಅಂದ್ರ ವಿನಿಮಯ ಮಾಧ್ಯಮ ಆಗ್ತದ. ನಿರ್ವಹಣೆಯ ಹೊಂದಾಣಿಕೆ ಡರ್ಟಿ ಹೊಂದಾಣಿಕೆ ಆಗ್ತದ. ತದನಂತರ 1 ಅಂಕದ ಪ್ರಶ್ನೆಗಳು ನಿಮ್ಗೆ ವೆರಿ ಇಂಪಾರ್ಟೆಂಟ್. ಬಿಟ್ಟ ಸ್ಥಳ MCQ ಕ್ವಶನ್ ಮತ್ತು 1 ಅಂಕದ ಉತ್ತರಗಳು. ಇಲ್ಲಿ ಭಾಳ ತಪ್ಪು ಆಗ್ತಾವ, ನೀವು ತಪ್ಪು ಮಾಡಬಾರ್ದು, ಸರಿಯಾದ ಆನ್ಸರ್ ನೀಡ್ರಿ. 12 ಉತ್ಪಾದನೆ ಅರ್ಥ ಎಂದರು. ಲಭ್ಯವಿರುವ ಸಂಪನ್ಮೂಲಗಳನ್ನ ಬಳಸಿಕೊಂಡು ಸರಕು ಮತ್ತು ಸೇವೆಗಳನ್ನ ಸಿದ್ಧಪಡಿಸುವ ಪ್ರಕ್ರಿಯೆಗೆ ಉತ್ಪಾದನೆ ಎಂದು ಕರೆಯುತ್ತಾರೆ. 13 ತಂತ್ರಜ್ಞಾನ ಪ್ರಗತಿಯಿಂದ ಉದ್ಯಮ ಘಟಕದ ಪೂರೈಕೆ ರೇಖೆ ಯಾವ ಕಡೆ ಬಲಕ್ ಬಿಟ್ಟ ಸ್ಥಳ ಕೇಳ್ಯಾರ್ರಿ. ಆಡಮ್ ಸ್ಮಿತ್ ಪ್ರಸಿದ್ಧ ಕೃತಿ ಹೆಸರು ಯಾವುದಂದ್ರ ದಿ ನೇಚರ್ ಆಫ್ ಕ್ಯಾಸಸ್ ಆಗಿರ್ಬೋದು. ರಾಷ್ಟ್ರೀಯ ಸಂಪತ್ತನ್ನು ಆಗ್ಬಹುದು, ರಾಷ್ಟ್ರಗಳ ಸಂಪತ್ತನ್ನು ಆಗ್ತದ. ಇಲ್ಲಿರುವನ್ನು ಬರಿಬಹುದು. ಅದೇ 15 ಡಿಜಿಟಲ್ ವ್ಯವಹಾರಗಳಿಗೆ ಯಾವ್ದಾದ್ರು ಒಂದು ಉದಾಹರಣೆ ಇಡ್ರಿ. ಫೋನ್ ಪೇ, ಗೂಗಲ್ ಪೇ,
ನಿಮ್ಗೆ ಗೊತ್ತದಾವು GST, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ತದನಂತರ ಒಂದು ಅಂಕದ ಪ್ರಶ್ನೆ 12ನೇ ಪ್ರಶ್ನೆ ನೋಡ್ರಿ. ಒಬ್ಬ ವ್ಯಕ್ತಿಯ 5 ಕಿತ್ತಳೆ ಹಣ್ಣುಗಳನ್ನು 24 ಘಟಕಗಳಷ್ಟು ಒಟ್ಟು ತುಷ್ಟಿಗುಣವನ್ನು ಮತ್ತು 6 ಕಿತ್ತಳೆ ಹಣ್ಣುಗಳು 22 ಘಟಕಗಳಷ್ಟು ಒಟ್ಟು ತುಷ್ಟಿಗುಣವನ್ನ ನೀಡುವ ಎಂದು ಭಾವಿಸೋಣ. ಸೀಮಾಂತ ತುಷ್ಟಿಗುಣ ಕಂಡುಹಿಡಿಯಿರಿ. MU=T. ಇಲ್ಲಿ ಸೂತ್ರದ ನೋಡ್ಕೊಂಡ್ಬಿಡ್ರಿ, ಅದನ್ನು ಸರಿಯಾಗಿ ಬರೆದ್ಬಿಡ್ರಿ. ತದನಂತರ ಪೂರೈಕೆ ಎಂದರೇನು? ಒಬ್ಬ ನಿರ್ದಿಷ್ಟ ಬೆಲೆಯಲ್ಲಿ ಮತ್ತು ನಿರ್ದಿಷ್ಟ ಸಮಯದಲ್ಲಿ ಉತ್ಪಾದಕರು ಮಾರುಕಟ್ಟೆಯ ಮಾರಾಟ ಮಾಡುವ ನಿಯಮವನ್ನು ಪೂರೈಕೆ ಎಂದು ಕರೀತಾರೆ. ರಫ್ತು ಅರ್ಥ ಎಂದರೇನು? ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ತರುವ ಸರಕನ್ನ ರಫ್ತು ಹೋಗ್ತಾರೆ. ರಫ್ತು ಅಂದ್ರೆ ಏನ್ರಿ? ಒಂದು ದೇಶದಲ್ಲಿ ಉತ್ಪಾದಿಸುವ ಸರಕು ಮತ್ತು ಸೇವೆಗಳನ್ನ ಇನ್ನೊಂದು ದೇಶಕ್ಕೆ ಕಳಿಸುವುದು, ಅದನ್ನ ಸರಕು ಎಂದು ಕರೀತಾರೆ. CPL ವಿಸ್ತರಿಸಿ ಬರೆಯಿರಿ. ಅನುಭೋಗಿಯ ಬೆಲೆಯ ಸೂಚ್ಯಾಂಕ ಎಂಬುದನ್ನು ಕರಿಬಹುದು. ತದನಂತರ 16 ಸಮತೋಲನ ಮಟ್ಟದ ಲಭ್ಯವಿರುವ ಪೂರೈಕೆಗಿಂತ ಒಟ್ಟು ಬೇಡಿಕೆಯ ಕಡಿಮೆ ಇದ್ದರೆ ಅದನ್ನ ಕರೀತಾರೆ ಅಂದ್ರ ಬೇಡಿಕೆಯ ಅರ್ಥ ಎಂಬುದನ್ನು, ಕೊರತೆಯ ಬೇಡಿಕೆಯ ಅರ್ಥ ಎಂಬುದನ್ನು ಕರೀತಾರೆ. ನೆಕ್ಸ್ಟ್ ಮೂಲ ಆರ್ಥಿಕತೆ ಚಟುವಟಿಕೆ ಪಟ್ಟಿಯನ್ನ ಮಾಡ್ರಿ. 2 ಅಂಕದ ಪ್ರಶ್ನೆಗಳಾಕ ಓದ್ಕೊರಿ ಅವನು. ತದನಂತರ 12 ಇಬ್ಬರು ಅನುಭೋಗಿಯ ಬೇಡಿಕೆ ರೇಖೆಯು ಕ್ರಮವಾಗಿ 20, 25 ನಿಯಮಗಳನ್ನು ಕೊಟ್ಟಾರ. ಅದೇ ರೀತಿ ನಿಯಮಗಳನ್ನ ಹಾಕಿ ಆನ್ಸರ್ ಎಷ್ಟು ಬರ್ತದ ನೋಡ್ರಿ? 15 ಬರ್ತದ. 13 ಅಸಾಮಾನ್ಯ ಲಾಭದ ಅರ್ಥವನ್ನು ನೀಡಿರಿ. ಅಸಾಮಾನ್ಯ ಲಾಭದ ಅರ್ಥ ಅಂದ್ರ ಒಂದು ಸಂಸ್ಥೆಯ ತನ್ನ ವ್ಯವಹಾರವನ್ನ ಮುಂದುವರಿಸಲು ಅಗತ್ಯವಿರುವ ಕನಿಷ್ಠ ಲಾಭಕ್ಕಿಂತ ಹೆಚ್ಚಿರುತ್ತದೆ ಲಾಭ. 14 ತೆರಿಗೆಯೇತರ ಪಾವತಿಗೆ ಯಾವುದಾದ್ರು ಒಂದು ಉದಾಹರಣೆಯನ್ನು ನೀಡ್ರಿ ಅಂತ ಹೇಳ್ಯಾರ. ಆ ನಿಯಮಗಳ ನೋಡ ಶುಲ್ಕ ಆಗಿರ್ಬೋದು, ಬಡ್ಡಿ ದರ ಆಗಿರ್ಬೋದು, ಇತರ ದೇಶಗಳೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿರುವುದು. ಲಾಸ್ಟ್ ನೋಡ್ರಿ, ಇದು 1 ಅಂಕದ ಪ್ರಶ್ನೆಗಳ ಮತ್ತು ಉತ್ತರಗಳಿರ್ತಾವ. ಇವುಗಳನ್ನ ಸರಿಯಾದ ರೀತಿಯಲ್ಲಿ ಓದ್ಕೋರಿ. ಆಗ ಈ PDF ಆಗರ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೋಡ್ಕೋಬಹುದು. ಥ್ಯಾಂಕ್ ಯು ಆಲ್. ಆಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಆಗ ಸಪೋರ್ಟ್ ಮಾಡ್ರಿ.